ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತರುಣ್ ವ್ಲಾಗ್ಸ್ಗೆ. ಇವತ್ತು ದೇವನಹಳ್ಳಿ ಹತ್ರ ಸ್ವಲ್ಪ ಕೆಲಸ ಇತ್ತು. ದೇವನಹಳ್ಳಿಯಿಂದ ನಿಯರ್ ಏರ್ಪೋರ್ಟ್ ಇದೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಹಂಗೆ ದೇವನಹಳ್ಳಿ ಕೆಲಸ ಇದೆ. ದೇವನಹಳ್ಳಿ ಕೆಲಸ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಹೋಗಿ ಸುಮ್ಮನೆ ಸುತ್ತಾಡಿಕೊಂಡು ವಾಪಸ್ ಬರೋಣ. ಹೇಳೋದು ಮರೆತುಬಿಟ್ಟೆ, ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬ. ಎಲ್ಲರೂ ಎಳ್ಳು ಬೆಲ್ಲ ತಿನ್ನಿ, ಚೆನ್ನಾಗಿ ಸಿಹಿ ಮಾತಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಹಂಗೆ ಊಟ ಮಾಡಿಕೊಂಡು ಇವತ್ತೊಂದು ಲಾಗ್ ಮಾಡ್ಕೊಂಡು ಬರೋಣ. ಬೇಜಾರಾಗ್ತಕ್ಕಂತ ನಾನು ಐಶ್ವರ್ಯ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವಿವಾಗ ಫೈನಲಿ ಹೋಗ್ತಾ ಇದ್ದೀವಿ. ಕೆಲಸ ಇತ್ತು ಈಚೆ, ಹಾಗಾಗಿ ಟ್ರಾಫಿಕ್ ಜಾಸ್ತಿ ಇಲ್ಲ, ವೆಹಿಕಲ್ಸ್ ಜಾಸ್ತಿ ಓಡಾಡ್ತಿಲ್ಲ. ಸೊ ಸಂಕ್ರಾಂತಿ ಹಬ್ಬ ಅಲ್ವಾ, ಎಳ್ಳು ಬೆಲ್ಲ ತಿಂದ್ಬಿಟ್ಟು ಕಬ್ಬೆಲ್ಲ ತಿಂದು ಆರಾಮಾಗಿ ಮಲ್ಕೊಂಡಿದ್ದಾರೆ ಅನಿಸುತ್ತೆ. ಎಲ್ಲಿ ನೋಡಿದ್ರು IT BT ಕಂಪ್ನಿಗಳೇ ನೋಡಿ. ಸುತ್ತ ಈ ಕಡೆ ನೋಡಿದ್ರೆ ಅದು, ಈ ಕಡೆ ಫಿಲಿಪ್ಸು, ಈ ಕಡೆ ಅಮೆಝಾನು, ಈ ಕಡೆ ಅಪಾರ್ಟ್ಮೆಂಟ್ಸ್ಗಳು. ಬೆಂಗಳೂರಂತೂ ಫುಲ್ಲು ಡೆವಲಪ್ಮೆಂಟ್ ಆಗಿ ಹೋಗ್ಬಿಟ್ಟೈತೆ, ಇನ್ನೂ ಆಗಬೇಕು. ಇನ್ನು ಮೆಟ್ರೋ ಕಾಮಗಾರಿ ನಡೀತಾ ಇದೆ ನೋಡಿ. ಈ ಕಡೆ ಮೆಟ್ರೋ ಆದಮೇಲೆ ಫುಲ್ ಏರ್ಪೋರ್ಟಿಗೆ 5 ನಿಮಿಷಕ್ಕೆ ತಲುಪೋದು ಅನಿಸುತ್ತೆ ಮೋಸ್ಟ್ಲಿ. ಸೊ ಫೈನಲಿ ಏರ್ಪೋರ್ಟಿಗೆ ರೀಚ್ ಆದ್ವಿ. ನೋಡಿ ಹೆಂಗಿದ್ದಾರೆ ಕೆಂಪೇಗೌಡರು. ಒಂದು ಸಾಂಗ್ ಹಾಕ್ತೀನಿ, ಹಂಗೆ ಕೇಳಿಸ್ಕೊಳ್ಳಿ ಹೆಂಗಿರುತ್ತೆ ಅಂತ. ಏರ್ಪೋರ್ಟಲ್ಲಂತೂ ಫುಲ್ ಸ್ವಚ್ಛ ಭಾರತ್ ಅಭಿಯಾನ ಏನಾದರೂ ಮಾಡ್ತಾವ್ರೆ ಮೋಸ್ಟ್ಲಿ. ಸಖತ್ತಾಗಿ ಫುಲ್ಲು ಫ್ಲವರಿಂಗ್ ಬೆಳೆಸಿ, ಗಿಡ ಮರ ಎಲ್ಲಿ ನೋಡಿದ್ರು ಸಖತ್ತಾಗಿದೆ. ರೋಡ್ ಫುಲ್ಲು ಕ್ಲೀನಾಗಿದೆ, ಕ್ಲಿಯರಾಗಿದೆ. ಹಿಂಗೆ ಮುಂದೆ ಹೋದರೆ ಟರ್ಮಿನಲ್ 1 ಅಂತ ಸಿಗುತ್ತೆ, ಅರೈವಲ್ಸು ಡಿಪಾರ್ಚರು. ನೆಕ್ಸ್ಟ್ ನಾವು ಟರ್ಮಿನಲ್ 2 ಹೋಗೋಣ. ಅಲ್ಲಾದರೆ ಟರ್ಮಿನಲ್ 2 ಅಲ್ಲಿ ಹೊಸ್ದಾಗಿ ಮಾಡಿರೋದು, ಸಿಕ್ಕಾಬಟ್ಟೆ ಸಖತ್ತಾಗಿದೆ. ಟರ್ಮಿನಲ್ 2 ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಗೈಸ್, ಅಲ್ಲಿ ಕಾಣಿಸ್ತಿರೋದೆ ಟರ್ಮಿನಲ್ 1, ಡಿಪಾರ್ಚರು ಅರೈವಲ್ಲು 2 ಅಲ್ಲೇ ಇದೆ. ಹಿಂಗೆ ಮುಂದೆ ಹೋದರೆ ಸ್ಟ್ರೈಟ್ ಬಂದು ಮುಂದೆ ಹೋದರೆ ನೆಕ್ಸ್ಟ್ ಸಿಗೋದ್ರೆ ಟರ್ಮಿನಲ್ 2. ನೋಡಿ ತೋರಿಸ್ತೀನಿ ಈಗ. ನೋಡಿ ಗೈಸ್, ಇದೆ ಟರ್ಮಿನಲ್ 2. ಫುಲ್ಲು ಬ್ಯಾಂಬೋ ಟ್ರೀಯಿಂದ ಮಾಡಿರೋದು, ಸಖತ್ತಾಗಿದೆ ನೋಡೋಕ್ಕೆ. ನೋಡಿ ಹಿಂಗೆ ನೀವು ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಟರ್ಮಿನಲ್ 2 ಇದು. ಇನ್ನು ನೈಟ್ ಬರಬೇಕು. ನೈಟ್ ಬಂದರೆ ಲೈಟ್ ನೋಡೇ ಸುಸ್ತಾಗ್ಬಿಡಬೇಕು, ಆ ಥರ ಇರುತ್ತೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿರುತ್ತೆ ನೋಡೋಕ್ಕೆ. ಗೈಸ್ ಹಂಗೆ ಮುಂದೆ ಬಂದರೆ ಇದು ಯಾವ ಗಾಡಿ ಅಂತ ಗೊತ್ತಿಲ್ಲ ನೋಡಿ ಹೆಂಗಿದೆ. ವಿಡಿಯೋ ಎಲ್ಲ ಮಾಡಬಾರ್ದಂತೆ, ಆದರೂ ಮಾಡ್ತೀವಿ ನಾವು, ಬಿಡಲ್ಲ, ಗೊತ್ತಲ್ಲ. ಗೈಸ್ ನೋಡಿ, ಇದು ಏರ್ಪೋರ್ಟ್ ಬ್ಯಾಕ್ ಗೇಟು ರೋಡಲ್ಲಿದು. ಯಾವ ಥರ ಲೈಫ್ನ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇವರು. ಝೂಮ್ ಆಗ್ತಿದ್ದೀನಿ, ನೋಡ್ತಿದ್ದೀರಲ್ಲ ಯಾವ ಥರ ಕಟ್ತಾಯಿದೆ. ಯಾವುದೋ ಹೋಟೆಲ್ಲೋ ಯಾವುದೋ ಕಂಪ್ನಿನೋ ಮಾಡ್ತಾ ಇರ್ತಾರೆ. ಮಾಡಲಿ ನೋಡಿ, ಕಾರ್ಗಳೆಲ್ಲ ಹೋಗ್ತಾ ಇದೆ ನೋಡೋಕ್ಕೆ. ಎಷ್ಟು ಜನ ಇದ್ದಾರಪ್ಪ ಬೆಂಗಳೂರಲ್ಲಿ ಅನಿಸ್ಬೇಕು, ಅಷ್ಟು ಗಾಡಿಗಳಿದೆ. ಒಬ್ಬೊಬ್ರು ಒಂದೊಂದು ಕಾರು ಅಂದರೆ ಎಷ್ಟಾಗೋಯ್ತು ಗಾಯ್ಸ್. ಇಲ್ಲೇ ಪಕ್ಕದಲ್ಲಿ ಲೇಕ್ ಇದೆ. ಗೇಟಲ್ಲಿ ಎಂಟ್ರಿ ಕೊಡಬೇಕು ಅಂದರೆ 2 ಕಿಲೋಮೀಟ್ರ್ ಹೋಗ್ಬೇಕು. ನಾವು ಇಲ್ಲೇ ಎತ್ಬಿಟ್ಟು ಹೋಗೋಣ ಅಂತ ಆಸೆ. ಹಿಂಗೆ ಹತ್ಬಿಟ್ಟು ಹೋಗ್ಬಿಡ್ದು ಈಗ. ಕಮ್ ಗಾಯ್ಸ್, ಹಂಗೆ ನೋಡ್ತೀರಿ. ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ. ನೋಡಿ ಗಾಯ್ಸ್, ಹೆಂಗಿದೆ ವ್ಯೂ. ಸೂಪರ್ ಆಗಿದೆಯಲ್ಲ. ನೋಡಿ ಹಿಂಗಿದೆ, ಒಳ್ಳೆ ನೇಚರು. ಮೇಡಮ್ ಸೇ ಹಾಯ್ ಟು ಸಬ್ಸ್ಕ್ರೈಬರ್ಸ್. ಡಾರ್ಲಿಂಗ್ ಇಲ್ಲಿದೆ, ಇಲ್ಲಂತಿದೆ ಡಾರ್ಲಿಂಗು. ನಾವು ಶಿಕ್ ಅಂತ ಹಿಂಗೆ ಬಂದು ನೋಡಿ ಗಾಯ್ಸ್. ಹಂಗೆ ವ್ಯೂ ನೋಡಿಕೊಂಡು ಅದೆಲ್ಲ ಬರೋಷ್ಟೊತ್ತಿಲಿ 3 o'clock ಆಗೋಯ್ತು. ಹೊಟ್ಟೆ ಸಿತಿದೆ. ವೆಜ್ಜು ಸಂಕ್ರಾಂತಿ ಹಬ್ಬದಕ್ಕೆ ವೆಜ್ ಊಟ ಮಾಡೋಣ ಬನ್ನಿ. ಮೇಡಮರಂತೂ ಅವೆಲ್ಲ ಬಾರ್ಸೋಕ್ಕೆ ರೆಡಿಯಾಗಿದ್ದಾರೆ. ಇದು ಉತ್ತರ ಕರ್ನಾಟಕದ ಶೈಲಿ ಊಟ. ಇದು ಹೋಟೆಲು ಫುಲ್ ಉತ್ತರ ಕರ್ನಾಟಕ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರುಮಾಲ್ ರೊಟ್ಟಿ ಯಾವ್ಯಾವಿದಾವೆಲ್ಲ ನೋಡಿ, ಸಖತ್ತಾಗಿದೆ. ನಾವು ಆರ್ಡ್ರ್ ಮಾಡಿರೋದು ಯಾವುದು, ಜೋಳದ ರೊಟ್ಟಿ ಆರ್ಡ್ರ್ ಮಾಡಿದ್ವಿ. ಊಟ ಬರುತ್ತೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್, ಒಂದು 3 ಥರ ಪಲ್ಯ ಕೊಟ್ಟಿದ್ದಾರೆ, 2 ಸಜ್ಜೆ ರೊಟ್ಟಿ ಕೊಟ್ಟಿದ್ದಾರೆ, ಜೊತೆ ಕರ್ಡ್ ಕೊಟ್ಟಿದ್ದಾರೆ, ಮೊಸರು. ಯಾವ ಥರ ಇದೆ ಟೇಸ್ಟ್ ನೋಡೋಣ. ಫೈನಲಿ 4 ಗಂಟೆಗೆ ಊಟ ಮಾಡ್ತಾಯಿದ್ದೀವಿ. ಸಂಕ್ರಾಂತಿ ಹಬ್ಬದ ದಿವಸನೂ ಹೋಟ್ಲಲ್ಲಿ ಊಟ ಮಾಡ್ತಿದ್ದೀವಿ ಅಂತಂದರೆ ಮನೆಗೆ ರೀಚ್ ಹಾಕಿನೇ 2 ಅವರ್ ಆಗುತ್ತೆ. ಇದಾಗಿತ್ತು ನಮ್ಮ ವಿಡಿಯೋ. ತರುಣ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.